ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಒಬ್ಬರೇ ಅಧಿಕಾರ ನಡೆಸಿದ ನಿಜ. ಆದರೆ ಶಾಸಕ ಸ್ಥಾನಕ್ಕೆ ಅಧಿಕಾರದ ದಾಹಕ್ಕೆ ಒಬ್ಬ ಶಾಸಕರು ನನಗೆ ಮಾಡಿ ಅಂತ ಕೇಳಲಿಲ್ಲ. ಕೇಂದ್ರ ನಾಯಕರ ಹತ್ರ ಹೋಗಿ ಕೂತು ಚರ್ಚೆ ಮಾಡಿ ಯಾವತ್ತು ನಾವು ಪ್ರತಿಜ್ಞಾವಧಿ ಸ್ವೀಕಾರ ಮಾಡಬೇಕು ಅನ್ನೋದನ್ನು ಚರ್ಚೆ ಮಾಡಿದ್ರಿಂದ ಈ ರೀತಿ ಬೀದಿ ರಂಪ ಬಿ ಜೆ ಪಿಲಿ ಎಂದೂ ಆಗಿಲ್ಲ. ಅವ್ರನ್ನೂ ಯಡಿಯೂರಪ್ಪನವ್ರ ಕಾಲದಲ್ಲಿ ಹಿಂಗಾಯಿತು ಅಂತ ಅಂದ್ಕೊಂಡು ಇವರು ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಕಾಂಗ್ರೆಸ್ ಬಿ ಜೆ ಪಿ ಕೂಡ ನೆಲೆ ಕಚ್ಚಿದ್ದು ಇದೇ ಕಾರಣಕ್ಕೆ. ಜನ ನೋಡ್ತಿರ್ತಾರೆ ಏನು ನಾನು ಮಾಡ್ತಾ ಇದ್ದೀನಿ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಅಂತ. ಒಂದು ಯಾವುದೇ ಶಾಸಕ ಅಧಿಕಾರಕ್ಕೆ ನನಗೆ ಮಂತ್ರಿ ಮಾಡಬೇಕು ಇಲ್ಲ ರಾಜೀನಾಮೆ ಕೊಡ್ತೀನಿ ಒಬ್ಬರು ಹೇಳಲಿಲ್ಲ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ. ಆದರೂ ಕೂಡ ತಡ ಮಾಡಿದ್ದನ್ನು ಗಮನಿಸಿ ರಾಜ್ಯದ ಜನ ಬಿ ಜೆ ಪಿ ಕೂಡ ನೆಲ ಕಚ್ಚಿಸಿದ್ರು. ಇದೇ ದುಸ್ಥಿತಿ, ಇದಕ್ಕಿಂತ ಕೆಟ್ಟ ದುಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸಿಗೆ ಬರುತ್ತೆ, ಎಚ್ಚರಿಕೆ ಕೊಡೋಕ್ಕೆ ಇಷ್ಟಪಡ್ತೇನೆ. ಕಾಂಗ್ರೆಸ್ಸು ಬೆತ್ತಲೆ ಆಗಕ್ಕೆ ಅದು ಒಂದು ಕಾರಣ. ಹೆಂಗೆ ಬೆತ್ತಲೆ ಆಗಿದೆ ಅಂತ ಹೇಳಿದ್ನಲ್ಲ, ಬೆತ್ತಲೆಯ ಅನೇಕ ಅಂಶಗಳು ಹೇಳ್ಬೋದು. ತಿಮ್ಮಾಪುರ ಮತ್ತು ನಂಜಯ್ಯಮಠ ಅವರ ಆಡಿಯೋ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಲ್ಲ, ಇದನ್ನು ಆಡಿಯೋ ಬರ್ತಿದ್ದಂಗೆ ಸ್ವಾಭಾವಿಕವಾಗಿ ನಂದಲ್ಲ, ಇದು ಮಾಮೂಲಿ ಡೈಲಾಗ್. ಇದನ್ನೇ ಜಮೀರ್ ಹಬ್ಬಂತೂ ಮಾಡಿದರು ದಾವಣಗೆರೆ ಸಂದರ್ಭದಲ್ಲಿ, ಚುನಾವಣಾ ಸಂದರ್ಭದಲ್ಲಿ. ಹಾಗಾಗಿ ಕಾಂಗ್ರೆಸ್ಸಿನ ಈ ಒಂದು ಕರ್ಮಕಾಂಡ ನಡೀತಾ ಇದೆ ರಾಜ್ಯದಲ್ಲಿ, ಇಷ್ಟು ಬೆತ್ತಲೆ ಪ್ರದರ್ಶನ ಎಂದು ಮಾಡಿರಲಿಲ್ಲ ಸಾರ್ವಜನಿಕವಾಗಿ. ನಡೀತಾ ಇದೆ, ಬೇಡಿಕೆ ಏನಿಲ್ಲ. ಕೆಲವು ಸುಧಾರಣೆಗಳಾಗಬೇಕು, ಗೊಂದಲಗಳಾಗಿ ಹೋಗಬೇಕು ಅನ್ನೋಂಥ ಉದ್ದೇಶದಿಂದ ನಾನು ಕೆಲವು ನಾಯಕರ ಹತ್ರ ಮಾತಾಡ್ತಾ ಇದ್ದೀನಿ. ಅವರು ಅದನ್ನೆಲ್ಲ ಗಮನಿಸ್ತಾ ಇದ್ದಾರೆ. ನಾನು ಬಿ ಜೆ ಪಿ ಬಿಟ್ಟು ಬೇರೆ ಎಲ್ಲೂ ಹೋಗಲ್ಲ, ನನ್ನ ಮಾತೃಪಕ್ಷ ಅದು. ಹಂಗಂದ ತಕ್ಷಣ ಹೋಗೇ ಬಿಡ್ತೀನಿ ಅಂತೇನಲ್ಲ. ಯಾವ ಕಾಂಗ್ರೆಸ್ಸಿಂದ ನನಗೆ ಕರೆ ಬಂದಿದೆ, ಸಮಾಜವಾದಿ ಪಕ್ಷದಿಂದ ಕರೆ ಬಂದಿದೆ. ಪ್ರಾಣ ಹೋದರೂ ಕೂಡ ಬೇರೆ ಯಾವ ಪಕ್ಷಕ್ಕೂ ಹೋಗಲ್ಲ. ನನ್ನ ಗೊಂದಲಗಳು ಏನಿದೆ ಇದನ್ನು ನಿವಾರಣೆ ಆದರೆ ನಾನು ಭಾರತೀಯ ಜನತಾ ಪಾರ್ಟಿಗೆ ಹೋಗೋನು, ಇನ್ನೆಲ್ಲೂ ಹೋಗಲ್ಲ. ಹೇಳ್ದಲ್ಲಪ್ಪ, ನಾನು ಹೇಳ್ದ ಶುದ್ಧೀಕರಣ ಆಗಿದೆ ಅಂತ ಹೇಳ್ದ, ಮಾಡ್ತಾ ಇದ್ದಾರೆ. ನಾನು ಶುದ್ಧೀಕರಣ ಮಾಡೋಕ್ಕೆ ಹೋಗ್ತಿಲ್ಲ. ಏನೇನು ಸಮಸ್ಯೆಗಳಿದೆ ಅಂತ ಅವ್ರ ಗಮನಕ್ಕೆ ತಂದಿದ್ದೇನೆ. ಚರ್ಚೆಗಳು ನಡೀತಾ ಇದೆ. ಚರ್ಚೆಗಳು ನಡೆದು ಆ ಚರ್ಚೆಗಳು ಪರಿಹಾರ ಆಗತ್ತೆ ಅನ್ನೋಂಥ ವಿಶ್ವಾಸದಲ್ಲಿ ನಾನು ಇದ್ದೇನೆ.